ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೊಂದು ಹುರುಳಿಕಾಳು ಚಟ್ನಿ ಮಾಡ್ತಿದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ. ಒಂಥರ ಎವರ್ಗ್ರೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಫಸ್ಟಿಗೆ 1 ಬಟ್ಲಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಸೋಸ್ಕೊಂಡು ಒಂದು ಸಲ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ನಾನು ಯಾವ ಬಟ್ಲಲ್ಲಿ ಮೆಷರ್ಮೆಂಟಲ್ಲಿ ಹುರುಳಿಕಾಳು ತಗೊಂಡಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ 1 ಕಪ್ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಮತ್ತು ಖಾರಕ್ಕಾಗಷ್ಟು ಒಂದು 6 ಒಣಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 6 ಎಲೆಯಷ್ಟು ಕರಿಬೇವು ತಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ನಾನಿಲ್ಲಿ 2 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತಗೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಜಾಸ್ತಿ ಮತ್ತು ಹುಣ್ಸೆಹಣ್ಣು ಜಾಸ್ತಿ ಹಾಕೊಂಡ್ರೆ ಚಟ್ನಿ ರುಚಿ ಚೆನ್ನಾಗಿರುತ್ತೆ. ನಾನು ಇಷ್ಟು ಹುಣ್ಸೆ, ಒಂದು ದಪ್ಪ ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಇಷ್ಟೇ ಸಾಕು ಈ ಚಟ್ನಿ ಮಾಡೋಕ್ಕೆ, ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಹುರುಳಿಕಾಳನ್ನ ಅದಕ್ಕೆ ಸೇರಿಸಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಧೂಳಿರುತ್ತೆ ಹುರುಳಿಕಾಳಲ್ಲಿ, ಆದ ಕಾರಣ ನಾನು ಒಂದು ಸಲ ಅದನ್ನ ತೊಳ್ಕೊಂಡಿದ್ದೀನಿ. ತೊಳೆದು ಚೆನ್ನಾಗಿ ನೀರು ಸೋರಿಸ್ಕೊಂಡು ಈಗ ಐ ಫ್ಲೇಮಲ್ಲೇ ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಐ ಫ್ಲೇಮಲ್ಲಿ ಹುರ್ಕೊಬೇಕು. ನಾವು ಮೀಡಿಯಮ್ ಫ್ಲೇಮಲ್ಲಾಗಲಿ ಸಿಮ್ಮಲ್ಲಾಗಲಿ ಹುರ್ಕೊಳ್ಳೋಕೆ ಹೋದರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಕಾಳು. ಆದ ಕಾರಣ ಐ ಫ್ಲೇಮಲ್ಲಿ ಚೆನ್ನಾಗಿ ನೀರು ಡ್ರೈ ಆಗೋ ತನಕನೂ ಈ ಥರ ರೋಸ್ಟ್ ಮಾಡ್ಕೊತಿರ್ಬೇಕು. ಚೆನ್ನಾಗಿ ನೀರು ಡ್ರೈ ಆದಮೇಲೆ ಬೇಕಿದ್ರೆ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ಅಥವಾ ಸಿಮ್ಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಹುರುಳಿಕಾಳನ್ನ ಕೆಂಪಗೆ ಹುರ್ಕೋಬೇಕಾಗುತ್ತೆ. ಇವಾಗ ಎಷ್ಟೋ ವೆರೈಟಿ ಅಡುಗೆಗಳು ಬಂದ್ರೂ ಇವು ಒಂಥರ ಹುರುಳಿಕಾಳು ಚಟ್ನಿ, ಅಕ್ಕಿ ರೊಟ್ಟಿ, ಬೇರೆ ಅಜ್ಜಿ ಮತ್ತು ಅಮ್ಮ ಮಾಡ್ತಿದ್ದಕ್ಕೆ ಹಳೆಯ ಅಡುಗೆಗಳು ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅವು ಅಡುಗೆಗಳ ಹೆಸರು ಕೇಳಿದ್ರೇ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಹಳೆಯ ಅಡುಗೆಗಳು. ನಿಮಗೆಲ್ಲ ಯಾರಿಗಿಷ್ಟ ಹುರುಳಿಕಾಳು ಚಟ್ನಿ, ಅಕ್ಕಿ ರೊಟ್ಟಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಳೆಯ ಅಡುಗೆಗಳೆಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಸಿಮ್ಮಲ್ಲಿ ಚೆನ್ನಾಗಿ ಹುರುಳಿಕಾಳನ್ನ ಕೆಂಪಿಗೆ ಹುರ್ಕೋಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚಟ್ನಿ ರುಚಿ ಚೆನ್ನಾಗಿರುತ್ತೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ನಿಧಾನಕ್ಕೆ ಹುರುಳಿಕಾಳನ್ನ ಹುರ್ಕೊತಿದ್ದೀನಿ. ಹುರುಳಿಕಾಳಕ್ಕೆ ಕಲ್ಲಿರುತ್ತೆ, ಸೋಸ್ಕೊಂಡು ಒಂದು ಸಲ ವಾಶ್ ಮಾಡ್ಕೊಂಡು ಚೆನ್ನಾಗಿ ಈ ಥರ ನೀರು ತೆಗೆದು ಹುರಿಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಹುರಿದಾಗಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಇದಕ್ಕೆ ನೀರು ಸೇರಿಸ್ತಿದ್ದೀನಿ. ಯಾಕಂದರೆ ಅದೇ ಪಾತ್ರೆ ಬಿಸಿಗೆ ಹುರುಳಿಕಾಳು ಇನ್ನೂ ಚೆನ್ನಾಗಿ ಫ್ರೈ ಆಗಿಬಿಟ್ಟೈತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ಮತ್ತು ಚಟ್ನಿ ಆಡಿಸ್ಕೊಳ್ಳೋಕ್ಕೆ ಕಾಳು ತಣ್ಣಗಾಗಿರಬೇಕು ಅನ್ನೋ ಕಾರಣಕ್ಕೂ ನಾನು ನೀರು ಸೇರಿಸ್ತಿದ್ದೀನಿ. ಈಗ ನೆಕ್ಸ್ಟ್ ನಾನು ಮಿಕ್ಸಿ ಜಾರ್ಗೆ ತಾಣಿರುವಂಥ ಹಸಿ ತೆಂಗಿನಕಾಯಿ ತುರಿ 1 ಕಪ್ಪು ಮತ್ತು 6 ಒಣಮೆಣ್ಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಎಕ್ಸ್ಟ್ರಾ ಹಾಕ್ಸ್ಕೋಬೋದು. ಮತ್ತು ಹುರ್ಕೊಂಡಿರುವಂಥ ಹುರುಳಿಕಾಳು ನೀರು ಸಮೇತನೇ ನಾವು ರುಬ್ಬಕ್ಕಾಗಬೇಕಾಗುತ್ತೆ. ಇದನ್ನು ಸ್ವಲ್ಪನೇ ನೀರು ಸೇರ್ಕೊಂಡು ನೈಸಿಗೆ ಈ ಚಟ್ನಿನ ರುಬ್ಕೋಬೇಕು, ತರತರಿಯಾಗಿ ರುಬ್ಕೋಬಾರ್ದು. ನೋಡಿ, ನಾನು ಈಗ ಬೆಳ್ಳುಳ್ಳಿನೂ ಸೇರಿಸ್ಕೊತಿದ್ದೀನಿ ಮತ್ತು ಹುಣಸೆಹಣ್ಣು ಸಹ ನಾನು ಇವಾಗಲೇ ಸೇರಿಸ್ಕೊತಿದ್ದೀನಿ. ನಂತರ ಕರಿಬೇವು ಸೊಪ್ಪು ಜಾಸ್ತಿ ಹಾಕೋ ಅಗತ್ಯ ಇಲ್ಲ. ಒಂದು 6 ಎಲೆ ಕರಿಬೇವು ಸೊಪ್ಪಾದರೆ ಸಾಕಾಗುತ್ತೆ. ಸ್ವಲ್ಪ ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸಿ ನಾನು ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಎಷ್ಟು ಬೇಕೋ ಅಷ್ಟು ನಾನೀಗ ಉಪ್ಪು ಸೇರಿಸ್ಕೊತಿದ್ದೀನಿ. ಉಪ್ಪು ಸೇರಿಸಿ ನೈಸಿಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನೀವು ಆವಾಗವಾಗ ನೀರು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ಹದಕ್ಕೆ ನಾವು ನೈಸಿಗೆ ರುಬ್ಕೊಬೇಕು. ನೋಡಿ, ಇಷ್ಟು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ. ಈಗ ಹುರುಳಿಕಾಳು ಚಟ್ನಿ ರೆಡಿಯಾಗಿದೆ. ನೋಡಿ, ಎಷ್ಟು ಬೇಗ ರೆಡಿಯಾಗುತ್ತೆ ಹುರುಳಿಕಾಳು ಚಟ್ನಿ. ಇದನ್ನು ಬರೀ ರೊಟ್ಟಿ ಜೊತೆಗೆ ಅಲ್ಲದೇ ಬಿಸಿ ಅನ್ನೋ ಜೊತೆ ತುಪ್ಪ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನೀಗ ನಾವು ಕೈ ಉಪಯೋಗಿಸ್ತೇನೆ, ಒಂದು ಸ್ಪೂನ್ ಸಹಾಯದಿಂದ ತೆಗೆದಿಟ್ರೆ ಲಂಚ್ ಬಾಕ್ಸ್ಗೂ ಕೂಡ ಮಧ್ಯಾಹ್ನ ತೊಗೊಂಡೋಗ್ಬೋದು, ಚೆನ್ನಾಗಿರುತ್ತೆ. ಹುಳಿ ಬರೋದಾಗಲಿ ಹಾಳಾದಾಗಲಿ ಆಗಲ್ಲ. ಆದರೆ ಕೈ ಉಪಯೋಗಿಸ್ತೇನೆ, ಈ ಥರ ಸ್ಪೂನ್ ಸಹಾಯದಲ್ಲಿ ನಾವು ಚಟ್ನಿನ ತಗೊಂಡ್ರೆ ಕೆಟ್ಟೋಗಲ್ಲ ಚಟ್ನಿ, ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ. ನೋಡಿ, ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಈ ಹುರುಳಿಕಾಳು ಚಟ್ನಿ ಮಾಡಿದೆ. ಯಾವುದೇ ಪಲ್ಯ ಮಾಡಿದ್ರೂ, ಯಾವುದೇ ಗೊಜ್ಜು ಮಾಡಿದ್ರೂ ಈ ಚಟ್ನಿಗಳು ಕೊಡೋ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಈ ರೆಸಿಪಿ ಮಿಸ್ ಮಾಡ್ಕೊಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.